ನಮಸ್ಕಾರ ವೀಕ್ಷಕರೇ, ಸುದ್ದಿ ಸಮಯ ವಿಶೇಷ ಈ ಕಾರ್ಯಕ್ರಮದಲ್ಲಿ ನಿಮಗೊಂದು ವಿಶೇಷ ಸುದ್ದಿಯನ್ನ ತರ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಇದು ಪ್ರಜಾಪ್ರಭುತ್ವ. ಮತದಾರ ಪ್ರಭುಗಳಾದ ನೀವು ನಿಮ್ಮ ನಾಯಕರನ್ನ ಆಯ್ಕೆ ಮಾಡ್ತೀರಿ. ಹಾಗಾದ್ರೆ ಈ ಆಯ್ಕೆ ಮಾಡಿದಂತ ನಾಯಕರಿಗೆ ಸಂಬಳ ಯಾರು ಕೊಡ್ತಾರೆ? ಒಬ್ಬ ಶಾಸಕನಿಗೆ ತಿಂಗಳಿಗೆ ಎಷ್ಟು ಸಂಬಳ ಸಿಗತ್ತೆ? ಈ ಸಂಬಳ ಎಲ್ಲಿಂದ ಹೋಗುತ್ತೆ ಅಂತ ತಿಳ್ಕೊಳ್ಬೇಕಾದ್ರೆ ಈ ವಿಷಯವನ್ನ ನೀವು ಕೇಳಲೇಬೇಕು. ಪ್ರತಿಯೊಬ್ಬ ಶಾಸಕನಿಗೂ, ಪ್ರತಿಯೊಬ್ಬ MP ಇರಲಿ, ಪ್ರತಿಯೊಬ್ಬ ಶಾಸಕ ಇರಲಿ ಅಥವಾ ಯಾವುದೇ ಜನಸೇವಕ ಇರಲಿ, ಆತನಿಗೆ ಸರ್ಕಾರದಿಂದ ಪ್ರತಿ ತಿಂಗಳು ಲಕ್ಷ ಸಂಬಳ ಹೋಗುತ್ತೆ. ಈ ಸಂಬಳ ನಾವು ನೀವು ಕಷ್ಟಪಟ್ಟು ದುಡಿದು ಏನು ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ತೀವಿ, ಟ್ಯಾಕ್ಸ್. ಈ ಟ್ಯಾಕ್ಸ್ ಇಂದ ಪ್ರತಿಯೊಬ್ಬ ಶಾಸಕನಿಗೂ ಇಂತಿಷ್ಟೇ ಅಮೌಂಟ್ ಅಂತ ಹೇಳುತ್ತೆ. ನಾನಿವತ್ತು ಒಬ್ಬ ಶಾಸಕನಿಗೆ ಪ್ರತಿ ತಿಂಗಳಿಗೆ ಎಷ್ಟು ಅಮೌಂಟ್ ಸಿಗತ್ತೆ, ಅದರ ಬೇಸಿಕ್ ಏನು ಅಂತ ಹೇಳಿ ಡಿವೈಡ್ ಮಾಡಿ ತೋರಿಸ್ತೀನಿ. ಮೊದಲಿಗೆ ಮೂಲ ವೇತನ. ಒಬ್ಬ ಶಾಸಕನಿಗೆ ಒಂದು ತಿಂಗಳಿಗೆ ಮೂಲ ವೇತನ ಅಂತ ಹೇಳಿದ್ರೆ 40,000 ರೂಪಾಯಿಗಳು. ಈ 40,000 ರೂಪಾಯಿ ಕೆಲಸ ಮಾಡಲಿ ಮಾಡದೇ ಇರಲಿ ಆತನಿಗೆ ಸಿಗುವಂತ ಫಿಕ್ಸೆಡ್, ಈ ಫಿಕ್ಸೆಡ್ ಏನು ನಾವು ಅಮೌಂಟ್ ಅಂತ ಹೇಳ್ತೀವಿ, ಫಿಕ್ಸೆಡ್ ಸ್ಯಾಲರಿ 40,000, ಅದು ಬದಲಾವಣೆ ಆಗೋದಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು? ಕ್ಷೇತ್ರ ಭತ್ಯೆ 10 ಅಲ್ಲ, 20 ಅಲ್ಲ, 40 ಅಲ್ಲ, 60,000 ರೂಪಾಯಿ. ಆಯಾ ಕ್ಷೇತ್ರದಲ್ಲಿ ಗೆದ್ದಂತಹ ಶಾಸಕ ತನ್ನ ಕ್ಷೇತ್ರದಲ್ಲಿ ಓಡಾಡುವಾಗ ಅವನಿಗೆ ಖರ್ಚಿಗಾಗಿ ಅಥವಾ ಅದು ಯಾವುದೇ ಆಗಲಿ, ಪೆಟ್ರೋಲ್ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ಸಹಾಯ ಮಾಡೋದಾಗ್ಲಿ, ಏನೇ ಆಗಲಿ, ಅವನ ಕ್ಷೇತ್ರದ ಭತ್ಯೆ ಅಂತ ಹೇಳಿ ಒಂದು ತಿಂಗಳಿಗೆ 60,000 ರೂಪಾಯಿಗಳನ್ನ ಶಾಸಕನಿಗೆ ನೀಡಲಾಗುತ್ತೆ. ಹಾಗೆ ಆತಿಥ್ಯ ವೇತನ 21,000 ರೂಪಾಯಿ ಪ್ರತಿ ತಿಂಗಳು. ಏನಿದು ಆತಿಥ್ಯ ವೇತನ ಅಂತ ಹೇಳಿದ್ರೆ, ನೀವು ಶಾಸಕರಾದ ಮೇಲೆ ನಿಮ್ಮನ್ನ ಭೇಟಿ ಮಾಡಲಿಕ್ಕೆ ಅಥವಾ ಅಭಿವೃದ್ಧಿ ಕೆಲಸಗಳ ಕುರಿತು ಮಾತಾಡಲಿಕ್ಕೆ ನೀವು ಆಫೀಸ್ ಅನ್ನ ತೆರಿಬಹುದು. ಆಗ ಆಫೀಸ್ ಖರ್ಚಾಗಿರ್ಬೋದು, ಬಂದಂತವರಿಗೆ ಟೀ ಕಾಫಿ ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಅವರಿಗೆ ಖರ್ಚು ಮಾಡ್ತಕ್ಕಂಥ ಎಲ್ಲ ಸೌಲಭ್ಯಗಳಿಗಾಗಿ ವಿಶೇಷವಾಗಿ ಅವರಿಗೋಸ್ಕರನೇ 21,000 ರೂಪಾಯಿ ಆತಿಥ್ಯ ವೇತನ ಅಂತ ಕೊಡ್ತಾರೆ. ಹಾಗೆ ಅಷ್ಟೇ ಅಲ್ಲ, ಪ್ರತಿದಿನ ಒಬ್ಬ ಶಾಸಕರಿಗೆ ದಿನದ ಭತ್ಯೆ ಅಂದ್ರೆ ಆ ದಿನ ಅವರೆಲ್ಲಾದ್ರೂ ಕಾಮಗಾರಿಗೆ ಅಥವಾ ಏನಾದ್ರು ಅಭಿವೃದ್ಧಿ ಕೆಲಸಗಳಿಗೆ ಓಡಾಡೋದಾದ್ರೆ ಅವರ ಖರ್ಚು ಅವರಿಗೆ ಅಂತ ಹೇಳಿ 2,500 ರೂಪಾಯಿಗಳನ್ನ ಭತ್ಯೆಯಾಗಿ ನೀಡುತ್ತೆ. ಇದು ಪ್ರತಿ ಶಾಸಕನಿಗೆ ಪ್ರತಿದಿನ ಸಿಗುವಂತದ್ದು 2,500 ರೂಪಾಯಿ. ಆತ ಒಂದು ದಿನ ಸುಮ್ಮನೆ ಮನೆಯಲ್ಲಿ ಕೂತ್ರು ಆತನಿಗೆ 2,500 ರೂಪಾಯಿ ಸಿಗತ್ತೆ. ಹಾಗೆ ಹೊರ ರಾಜ್ಯ ಪ್ರವಾಸ ಮಾಡಿದ್ರೆ 7,000 ರೂಪಾಯಿ. ತಾನಿರುವಂತಹ ರಾಜ್ಯ ಬಿಟ್ಟು ಹೊರ ರಾಜ್ಯಕ್ಕೆ ಹೋಗಿ ಅಲ್ಲಿ ಏನಾದ್ರೂ ಕೆಲಸಗಳಿತ್ತು ಅಂದಾಗ ರಾಜ್ಯ ಪ್ರವೇಶಿಸಿದ್ರೆ ಅದಕ್ಕೂ ಕೂಡ ಆತ 7,000 ರೂಪಾಯಿಯನ್ನ ಪಡೆದುಕೊಳ್ತಾನೆ. ಯಾರು? ಶಾಸಕರು. ಹಾಗಾದ್ರೆ 40, 60, 21, 2,500 ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ಒಬ್ಬ ಶಾಸಕ ಪ್ರತಿ ತಿಂಗಳು ಸಂಬಳವಾಗಿ ಪಡಿತಾನೆ. ಅದು ನಿಮ್ಮ ತೆರಿಗೆ ಹಣದಿಂದ. ಅಂದ್ರೆ ನೀವು ಯೋಚನೆ ಮಾಡಿ, ನೀವು ಆರಿಸಿ ಕಳಿಸಿರೋದು ಜನ ಸೇವಕನೇ ಹೊರತು ಜನರನ್ನ ಧಿಕ್ಕರಿಸಿ ಆಳುವಂತಹ ನಾಯಕನಲ್ಲ. ಆತ ಜನನಾಯಕ ಆಗಿರ್ಬೇಕು, ಆದ್ರೆ ಜೊತೆಗೆ ಆತ ಸೇವಕ. ಆ ಸೇವಕನಾಗಿ ಇಷ್ಟೊಂದು ಸಂಬಳವನ್ನ ನಮ್ಮ ಸರ್ಕಾರ ಕೊಡುತ್ತೆ ಅಂತ ಹೇಳಿ. ಇನ್ನು ಸಾಕಷ್ಟು ವಿಚಾರಗಳನ್ನ ನಮ್ಮ ಸುದ್ದಿ ಸಮಯ ತಂಡದ ಮುಖಾಂತರ ತಿಳಿಸುವ ಪ್ರಯತ್ನ ನಮ್ದಾಗಿರುತ್ತೆ, ನಿರಂತರವಾಗಿರುತ್ತೆ. ನೀವು ನೋಡ್ತಾ ಇರೋದು ಸುದ್ದಿ ಸಮಯ ನ್ಯೂಸ್ 24, ಸದಾ ನಿಮ್ಮೊಂದಿಗೆ.